ನಮ್ಮ ದಾವಣಗೆರೆಗೆ ತುಂಬಾ ಸರಿ ಹಲವಾರು ತರದಲ್ಲಿ ಎಕ್ಸಿಬಿಷನ್ ಬಂದಿದ್ದಾವೆ. ಅದರಲ್ಲಿ ತುಂಬಾ ಖುಷಿ ಕೊಟ್ಟಂತ ಎಕ್ಸಿಬಿಷನ್ ಅಂದ್ರೆ ಅದು ಅದ್ಭುತವಾದ ಲಕ್ಸುರಿಯಸ್ ಟೈಟಾನಿಕ್ ಶಿಪ್. ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಗೈಸ್, ನಾವು ಇವತ್ತು ನಮ್ಮ ದಾವಣಗೆರೆಯ ಪಿ ಬಿ ರೋಡ್ ಅಲ್ಲಿ ಅಂದ್ರೆ ಅರುಣ ಟಾಕೀಸ್ ಆಪೋಸಿಟ್ ಅಲ್ಲಿ ಲೊಕೇಟ್ ಆಗಿರೋ ವಿಶ್ವದ ಅತ್ಯಂತ ಶಿಪ್ ಗಳಲ್ಲಿ ಒಂದಾಗಿರುವ ತನ್ನದೇ ಆದ ವಿಶಿಷ್ಟ ಇತಿಹಾಸವನ್ನು ಹೊಂದಿರುವಂತಹ ಟೈಟಾನಿಕ್ ಶಿಪ್ ಅಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಬಂದಿದ್ದೀವಿ. ಹೌದು ಗೈಸ್, ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರಾ ಟೈಟಾನಿಕ್ ಶಿಪ್ ಬಗ್ಗೆ. ಅಂದ್ರೆ ಟೈಟಾನಿಕ್ ಶಿಪ್ ಒಳಗಡೆ ಎಷ್ಟು ಲಕ್ಸುರಿ ಆಗಿತ್ತು ಅಂತೆಲ್ಲ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿರೋ ಗೇಮ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಹಾಗಾಗಿ ನಾವಿವತ್ತು ಮತ್ತೆ ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಹಾಗೆ ಫ್ರೆಂಡ್ಸ್ ಸಹ ಬಂದು ಆಮೇಲೆ ಜಾಯ್ನ್ ಆಗ್ತಾರೆ. ಇವತ್ತು ಸಾಟರ್ಡೆ ಆದ್ರಲ್ಲೂ ಸಂಡೇ ಸ್ಯಾಟರ್ಡೆ ರಶ್ ಇದ್ದೇ ಇರುತ್ತೆ. ಇವಾಗಂತೂ ಸಮ್ಮರ್ ಅಲ್ಲಿ ಡ್ರೆಸ್ ಮುಗಿಯಕ್ಕೆ ಬಂತು. ಆಗ್ಲೇ ಆದಷ್ಟು ಮಕ್ಕಳನ್ನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದಕ್ಕಿಂತ ಟೈಟಾನಿಕ್ ಎಕ್ಸಿಬಿಷನ್ಗೆ ಬಂದ್ರೆ ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ಟೈಟಾನಿಕ್ ಶಿಪ್ ಒಳಗಡೆ ಹೋದ್ರೆ ಎಲ್ಲ ನೋಡ್ತಿದ್ರೆ ಶಿಪ್ ನ ಸಂಪೂರ್ಣ ಅಂದ್ರೆ ಇನ್ಫಾರ್ಮೇಶನ್ ಎಲ್ಲ ಅದ್ಭುತವಾಗಿ ತೋರಿಸಿದ್ದಾರೆ. ಟೈಟಾನಿಕ್ ಹಡಗು ಹೇಗಿತ್ತು ಕಣ್ಣಾರೆ ಕಂಡು ತಿಳ್ಕೊಬಹುದು. ಅಷ್ಟರ ಮಟ್ಟಿಗೆ ಅದನ್ನೆಲ್ಲ ತಿಳಿಸಿದ್ದಾರೆ. ನಮ್ಮ ಮುದ್ದು ತುಂಬಾ ಖುಷಿ ಆಯ್ತು. ಅವನಂತೂ ಸಖತ್ ಎಂಜಾಯ್ ಮಾಡ್ದ. ಅದ್ರಲ್ಲಿ ಅವನಿಗೆ ಕಾರು ಬೈಕ್ ಅಂದ್ರೆ ಸಖತ್ ಕ್ರೇಜು. ನೋಡೋಣ ಮುಂದೆ ಯಾವೆಲ್ಲ ಗೇಮ್ಸ್ ಇದಾವೆ ಅಂತೇಳಿ. ಗೈಸ್, ಇದಂತೂ ಹೇಳಬೇಕು. ಎಲ್ಲರೂ ಕೇಳ್ತಾ ಇದ್ರು ಇನ್ನು ಎಷ್ಟು ದಿನ ಇರುತ್ತೆ ಎಕ್ಸಿಬಿಷನ್ ಅಂತ. ಈ ಮಂತ್ ಫುಲ್ ಅಂದ್ರೆ ಮೇ 31 ವರೆಗೂ ಎಕ್ಸಿಬಿಷನ್ ಇದ್ದೇ ಇರುತ್ತೆ. ನೋಡ್ತಿದ್ರೆ ಎಷ್ಟೊಂದು ಕ್ರೌಡ್ ಇದೆ. ನೋಡ್ತಾ ಇದ್ದೀರಾ, ಒಳಗಡೆ ಎಲ್ಲಿ ಸೆಲ್ಫಿ ತಗೋಬೇಕು ಅಂತಾನೆ ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಸೆಲ್ಫಿ ಪಾಯಿಂಟ್ ಅಂತಾನೆ ಹೇಳ್ಬೋದು. ಎಲ್ಲರೂ ಹೋಗಿ ಅಲ್ಲಿ ನಿಂತ್ಕೊಂಡು ಅಂದ್ರೆ ಬೋಟ್ ಎಡ್ಜ್ ಅಲ್ಲಿ ಹೋಗಿ ಸೆಲ್ಫಿ ತಗೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು ಒಂದು ಟ್ರೆಂಡ್ ಆಗ್ಬಿಟ್ಟೈತೆ. ಅಷ್ಟು ಕ್ರೇಜ್ ಅಂತಾನೆ ಹೇಳ್ಬೋದು ಈ ಪಾಯಿಂಟ್. ಮತ್ತೆ ಇಲ್ಲಿ ಬೋಟ್ ತರ ಅಂದ್ರೆ ದೊಡ್ಡ ಶಿಪ್ ಇಂದ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಚಿಕ್ಕ ಚಿಕ್ಕ ಬೋಟ್ಗಳನ್ನೆಲ್ಲ ಮಾಡಿರ್ತಾರಲ್ವಾ, ಹಾಗೆ ಇಲ್ಲಿನೂ ಸಹ ಮಾಡಿಟ್ಟಿದ್ದಾರೆ. ಅಲ್ಲೂ ಸಹ ಕುತ್ಕೊಂಡು ಬೋಟ್ ಅಲ್ಲಿ ಕೂತಿರೋ ತರ ಫೀಲ್ ಮಾಡೋದು ಒಂದು ಚಂದ ಅಂತ ಅನಿಸ್ತಾ ಇತ್ತು. ನಾವಿಲ್ಲಿ ಬೈಕ್ ಕಾರ್ ಸ್ಟಂಟ್ ನೋಡ್ತಿದೀವಿ. ಹಬ್ಬ ಇದೆಲ್ಲ ನೋಡಿದ್ರೆ ಮೈ ಜುಮ್ ಅನ್ನೋದಂತ ಪಕ್ಕ. ಎಷ್ಟು ಧೈರ್ಯ ಇರ್ಬೇಕು ಇವರಿಗೆ ಅಂತ ಅನ್ಸುತ್ತಲ್ವಾ. ಇವಾಗ ನಮ್ಮ ಫ್ರೆಂಡ್ಸ್ ಸಹ ಸಿಕ್ಕಿದ್ರು. ಚಿನ್ನಿತನು ಬ್ರೇಕ್ ಡ್ಯಾನ್ಸ್ ಗೇಮ್ ಆಡಿದ್ರು, ಮುದ್ದು ಬೈಕ್ ರೈಡ್ ಆಡ್ದ. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ನೋಡ್ತಾ ಇದ್ರೆ ಎಷ್ಟೊಂದು ಕ್ರೌಡ್ ಇದೆ. ಮಕ್ಕಳಿಗೋಸ್ಕರ 15ಕ್ಕೂ ಹೆಚ್ಚು ರೈಡ್ಸ್ ಗೇಮ್ಸ್ ಇದಾವೆ. ಅಡ್ವೆಂಚರ್ ಬೈಕ್ ಕಾರ್ ಸ್ಟಂಟ್ ಎಲ್ಲ ಇದೆ. ಮನೆಗೆ ಬೇಕಾಗಿರೋ ಥಿಂಗ್ಸ್ ನ ಶಾಪಿಂಗ್ ಮಾಡ್ಕೊಂಡು ವೆರೈಟೀಸ್ ಆಫ್ ಫುಡ್ ಸ್ಟಾಲ್ಸ್ ಇದಾವೆ. ಎಕ್ಸಿಬಿಷನ್ಗೆ ಹೋದ್ರೆ ಲಕ್ಸುರಿ ಆಗಿರೋ ಟೈಟಾನಿಕ್ ಶಿಪ್ ನ ನೋಡ್ಕೊಂಡು ಸಖತ್ತಾಗಿ ಗೇಮ್ಸ್ ಎಲ್ಲ ಆಡ್ಕೊಂಡು ಸ್ಪೆಷಲ್ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಸಖತ್ ಎಂಜಾಯ್ ಮಾಡಬಹುದು. ಗೈಸ್, ನೀವು ಯಾರೆಲ್ಲ ಎಕ್ಸಿಬಿಷನ್ಗೆ ಹೋಗಿದ್ರಿ, ನಿಮ್ಗೆಲ್ಲ ಹೆಂಗ್ ಅನಿಸ್ತು? ಇನ್ನು ಯಾರೆಲ್ಲ ನೋಡಿಲ್ಲ, ಮೊದಲು ಹೋಗಿ ಒಂದ್ಸರಿ ನೋಡಿ. ಅದ್ಭುತವಾದ ಈ ಒಂದು ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೊಳ್ಳೇಬೇಡಿ. ಗೈಸ್, ನೋಡ್ತಿದ್ದೀರಾ ಎಲ್ಲ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಸೇರಿದ್ದೀವಿ. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ಎಲ್ಲರೂ ಒಬ್ರಿಬ್ರು ಹೋಗೋದಕ್ಕಿಂತ ಈ ತರ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಮ್ಮ ಪಾಪ ನೋಡ್ರಿ ಎಷ್ಟು ಸುಮ್ಮನಿದ್ದಾನೆ. ಅವನಿಗೆ ಎಕ್ಸಿಬಿಷನ್ ಹೋಗೋಕಿನ ಮುಂಚೆನೇ ನಿದ್ದೆ ಆಯ್ತು. ನಾನು ನಿಂಗೆ ಹೊರಗಡೆ ಕರ್ಕೊಂಡು ಹೋಗ್ರಿ, ನಾನು ಸುಮ್ಮನೆ ಇರ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲ ಕಡೆ ಹೊರಗಡೆ ಸುತ್ತಾಡಿಸ್ತಿರ್ಬೇಕು ಅವನಿಗೆ, ಹಂಗಿದ್ರೆ ಸುಮ್ಮನೆ ಇರ್ತಾನೆ. ಟೈಟಾನಿಕ್ ಎಕ್ಸಿಬಿಷನ್ ಅಲ್ಲಿ ನಮ್ಮ ಪ್ರಯಾಣ ತುಂಬಾ ಸುಂದರವಾಗಿತ್ತು ಅಂತ ಹೇಳ್ಬೋದು. ಹಾಗೆ ಎಕ್ಸಿಬಿಷನ್ ಇಂದ ಹೊರಗಡೆ ಬಂದ್ರೆ ಬಲೂನ್ ಮಾತಾದ ಹುಡುಗರು ಅವರಾಗಿ ಬಂದು ಮಾತಾಡ್ಸಿದ್ರು. ನಿಮ್ ವಿಡಿಯೋಸ್ ಎಲ್ಲ ನೋಡ್ತೀವಿ, ನಿಮ್ಮ ಫಾಲೋವರ್ಸ್ ಅಂತ ಹೇಳಿ. ನನಗಂತೂ ತುಂಬಾ ಖುಷಿ ಆಯ್ತು. ಈ ತರ ಹೊರಗಡೆ ಬಂದಾಗ ನೀವಾಗೆ ಗುರುತಿಡಿದು ಮಾತಾಡ್ತಿರಲ್ವಾ, ಅದಕ್ಕಿಂತ ಬೇರೆ ಖುಷಿ ಇಲ್ಲ ಅಂತ ಅನ್ಸುತ್ತೆ ನಮ್ಗಂತೂ. ಅವರು ಹಾಗೆ ಬಲೂನ್ ಕೊಡಕ್ ಬಂದ್ರು ಮುದ್ದುಗೆ. ನನ್ಗಂತೂ ಹಾಗೆ ಇಸ್ಕೊಳಕ್ ಇಷ್ಟ ಇರಲಿಲ್ಲ. ಒಂದೊಂದು ಬಲೂನ್ ಮಾರ್ಲಿಕ್ಕೂ ಸಂಜೆಯಿಂದ ಬಂದು ಕಾಯ್ತಿರ್ತಾರಲ್ವಾ. ಸೊ ಗೈಸ್, ಇವತ್ತಿನ ದಿನ ಹೀಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡ್ತಾರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.